ಲೋ ಬಂಗಾರ, ಕ್ಷಮಿಸ್ಬಿಡಪ್ಪ, ನನ್ನ ಕ್ಷಮಿಸ್ಬಿಡು. ಒಬ್ಬನಿಗೆ ಮೋಸ ಮಾಡ್ಬಿಟ್ಲು ಕತ್ತೆ, ಕ್ಷಮಿಸ್ಬಿಡು. ನೀನು ಬಿಟ್ಬಿಟ್ಟು ನಂಗೆ ಇರೋಕ್ಕಾಯ್ಕಿಲ್ಲ ಕಣಪ್ಪ, ನೀನು ಬಿಟ್ಬಿಟ್ಟು ನಂಗೆ ಇರೋಕ್ಕಾಯ್ಕಿಲ್ಲ. ನಿನ್ನ 3-4 ದಿವಸದಿಂದ ನಿನ್ನ ಪರಿಸ್ಥಿತಿ ನೋಡ್ತಾವನಿ, ತಡ್ಕೊಳ್ಳೋ ಶಕ್ತಿ ನನ್ನಿಲ್ಲ. ಅದನ್ನೆಲ್ಲ ಸವರ್ಸ್ಕೊಂಡು ಇರೋಷ್ಟು ಶಕ್ತಿ ನಾನಿಲ್ಲ ಕಣಪ್ಪ. ನಾನಂತ ಕಲ್ಲು ಮನ್ಸದವಳಲ್ಲ. ಏನಾರು ಆಗಲಿ, ಏನೋ ನಿದ್ದೆ ಮಾತ್ರ ಕುಡ್ದೀನಿ. ಈಗ ಹೋಗಿ ಆರಾಮಾಗಿ ಮನಿಕೊಬಿಡ್ತೀನಿ. ಯಾಕೋ ಕಣೆ ಅದೆಲ್ಲ ಹುರ್ದಂಗೆ ಆಯ್ತಾ ಕೂತದೆ. ಮಾತ್ರೆ ಕುಡ್ದಿರೋದಕ್ಕೂ ಏನೋ ಕಣೆ ಗಂಟ್ಲೆಲ್ಲ ಒಣಗ್ದಂಗೆ ಆಯ್ತದೆ. ಹೋಗಿ ಮನಿಕೊಬಿಡ್ತೀನಿ ತಾಳು, ತಲೆ ಸುತ್ತದಂಗೆ ಆಯ್ತದೆ. ಅಲ್ಲ ನಿದ್ದೆ ಮಾತ್ರೆ ಕುಡಿದ್ರು ಹಿಂಗೆ ಆದದ? ನನಗಂತೂ ಗೊತ್ತಾಯ್ಕಿಲ್ಲ ಕಂತಕೋ. ಅಯ್ಯೋ ಭಗವಂತ, ಹೆಂಗಾರು ಮಾಡಿ ನಾನು ಹೋಗಿನ ಉಳಿಸ್ಕೊಡಪ್ಪ, ಉಳಿಸ್ಕೊಡು. ಅಯ್ಯೋ ನನ್ನ ಹೋಗಿನ ನೋಡೋದಂದ್ರೆ ಹೇಳೋದವ್ರು ನೋಡೋಕ್ಕೂ ಬಿಡೋಕ್ಕಿಲ್ಲ. ಅವ್ರು ಹೇಳ್ದಾಗಲೇ ಹೋಗಿ ನೋಡ್ಬೇಕಂತೆ. ನೋಡ್ತೀನಿ, ಹೇಗೆ ಹೋಯ್ತೀನಿ. ಕಣ್ಣೆಲ್ಲ ಮುಚ್ತಾವೆ, ಕಣ್ಣೆಲ್ಲ ಏನೋ ತೇಲ್ತಾ ಕೂತವೆ. ತಲೆಗೂ ಸುತ್ತದಂಗೆ ಆಯ್ತದೆ, ಗಂಟೆಲ್ಲ ನೋವು, ಗಂಟಲೆಲ್ಲ ಒಣಗ್ತಾ ಕೂತದೆ. ಎದೆ ಬೇರೆ ಉರಿತದೆ, ಹೊಟ್ಟೆ ಎಲ್ಲ ಉರಿದೋಯ್ತದೆ. ಹಿಂಗೆಂಗೋ ಆಯ್ತದೆ, ತಡ್ಕೊಳಕ್ಕೆ ಆಯ್ತಲ್ಲ ನನಗೆ. ಅವ್ವ, ನನ್ನ ಕ್ಷಮಿಸ್ಬಿಡು. ಧೈರ್ಯ ತಗೋ ಅಂತ ಹೇಳ್ತಿದ್ದೆ. ನನಗೆ ಧೈರ್ಯ ತಗೊಳಕ್ಕೆ ಆಗಿಲ್ಲ ಕಣವ. ಧೈರ್ಯ ಸಾಲಲಿಲ್ಲ ನನಗೆ. ನನಗೆ ಕ್ಷಮಿಸ್ಬಿಡು. ನನ್ನ ಮಗ ಏನಾರು ಆಗಿ ಉಳ್ಕೊಂಡ್ರೆ ಅಚ್ಚುಕಟ್ಟಾಗಿ ನೋಡ್ಕೊ ಅಮ್ಮ. ಅದೇ ಅಚ್ಚುಕಟ್ಟಾಗಿ ನೋಡ್ಕೊಳ್ಳಿ. ನೀವೇ ಭಾರಿ ಮಾಡಿದ್ದೀರಿ, ನನಗೆ ಬೈದಿರಿ. ನಾನುವೇ ನೀವು ಬೈದಿದ್ದೀರಿ, ಇಲ್ಲ ಅಂತ ಅಲ್ಲ. ಚೆನ್ನಾಗಿ ಓದಿದ್ದೀರಿ, ನಾನುವೇ ಜಗಳಾಡಿ ಮಾತುಕತೆ ಬತ್ತಲ್ಲ ಒಂದು ಮನೆಯಲ್ಲಿ. ಆದ್ರೂ ನೀವು ಕಷ್ಟ ಸುಖ ಅಂದರೆ ಬಿಟ್ಕೊಟ್ಟಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ರತ್ನಿಲು ಬಂದು ಮನ್ಬಿಟ್ಟವ್ರೆ. ಏನೋ ಮನೆ ಕಡೆಗೆಲ್ಲ ಆಗ್ತಿದ್ಲು. 3-4 ದಿವಸ ಆಗದೆ ಮನೆ ಕಡೆ ತಾಳು. ಈಗಲೇ ಎದಳ್ಸಕ್ಕೆ ಹೋಗ್ಬಾರ್ದು. ಹೊಚ್ಕಟ್ಟಾಗಿ ಒಂದು ಕಡೆ ನಿದ್ದೆ ಮಾಡಲಿ. ಇನ್ನೇನು ಮಾಡೋಕ್ಕಾಗೋದು? ಹೊಚ್ಕಟ್ಟಾಗಿ ನಿದ್ದೆ ಮಾಡಲಿ. ಒಟ್ಟು ಉರಿತದೆ ನೆನೆಸ್ಕೊಂಡ್ರೆ ಎಣ್ಣ. ನನಗಂತೂ ಏನು ಜೀವ ಓದಂಗೆ ಆಯ್ತದೆ. ಅಲ್ಲ ಭಗವಂತ, ಹಿಂಗೆ ಮಾಡಬಾರ್ದು. ಏನು ಹಿಂಗೆ ಹೊಟ್ಟೆಂಗೆ ಹಿಂಗೆ ಮಾಡೋದು ಭಗವಂತ? ಈ ಕೈಲಿ ಕೊಟ್ಬಿಟ್ಟು ಈ ಕೈಲಿ ಕಿತ್ಕೊಳ್ಳೋದು. ಅದು ಯಾಕೆ ಹಿಂಗೆ ಮಾಡೋಣ ಕಾಣಕನವ? ಯಾಕೆ ಹಿಂಗೆ ಮಾಡೋಣ? ಅಯ್ಯೋ ಭಗವಂತನೇ, ನನ್ನ ಮನೆ ದೇವ್ರುಗಳೆಲ್ಲ ಎಲ್ಲೋಗಿದ್ದೀರವ? ಕಾಪಾಡು. ಮಕ್ಕಳು ವಿಚಾರದಲ್ಲಿ, ಆರೋಗ್ಯ ವಿಚಾರದಲ್ಲಿ ಹಿಂಗೆ ಮಾಡೋಕ್ಕೆ ಹೋಗ್ಬೇಡ. ಏನೋ ದುಡ್ಡು ಕಾಸಲ್ಲಿ ಹೆಚ್ಚು ಕಡಿಮೆ ಆದರೆ ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ಬೋದು. ಆರೋಗ್ಯ ವಿಚಾರದಲ್ಲಿ, ಮಕ್ಕಳು ಮರಿ ವಿಚಾರದಲ್ಲಿ ಹಿಂಗೆಲ್ಲ ಮಾಡಬೇಡಕ್ಕಂತಂದೆ ನಮ್ಮಪ್ಪನೇ. ದೇವ್ರೇ, ಹಿಂಗೆ ಮಾಡಬೇಡ. ಒಂದು ಹೊತ್ತು ಉಪವಾಸ ಬೇಕಾದ್ರೆ ಕೆಡಬಿಡು, ಏನು ಸಾಯಕ್ಕಿಲ್ಲ. ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ಬೋದು. ಅದು ಬಿಟ್ಬಿಟ್ಟು ಆರೋಗ್ಯ ವಿಚಾರ ಅದು ವಿಚಾರದಲ್ಲಿ ಮಾತ್ರವ, ನಿಮ್ಮದು ಹಾಳಾಗಂಥ ವಿಚಾರದಲ್ಲಿ ಮಾತ್ರವ ಹಿಂಗೆ ಮಾಡೋಕ್ಕೆ ಹೋಗ್ಬೇಡ. ನಮ್ಮ ಕಾಲದಲ್ಲೆಲ್ಲ ದುಡ್ಡು ಕಾಸು ಇತ್ತಿಲ್ಲ ಜಾಸ್ತಿಯ, ನೆಮ್ಮದಿ ಆರೋಗ್ಯ ಎಲ್ಲ ಇತ್ತು. ಈಗ ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತೀವಿ. ದುಡ್ಡು ಕಾಸಿಗೇನು ತೊಂದರೆ ಇಲ್ಲ, ಉಣ್ಣಕ್ಕೆ ತಿನ್ನಕ್ಕೆ ನ್ಯಾರ ಆಯ್ತದೆ ನಾವು ಗೊತ್ತಲ್ಲಿ. ಹಿಂಗೆ ನನಗೆ ಐಕಿಲ್ಲ ಕಣವ, ಐಕಿಲ್ಲ. ಒಂದಿಲ್ಲ ಅಂದರೆ ಒಂದು ತೊಡಿಕತ್ತದೆ ಮನೆಗೆ. ಒಂದು ತೊಂದರೆ ಆಯಿತು ಅಂದರೆ ಇನ್ನೊಂದು ತೊಂದರೆ ಬಂದು ಹೊಸ್ದಾಗಿ ತೊಡಿಕತ್ತದೆ. ಏನು ಮಾಡೋದು ಕಣೆ? ಮೊದಲು ಶಾಸ್ತ್ರ ಕೇಳ್ಕೋಬೇಕು. ಹಾಳಾದ ಕಣ್ಣು ಮನೆ ಮೇಲೆ ಬಿದ್ದಿದ್ದೋ, ಅದು ಯಾರು ಯಾಕೆ ಹೋದವ್ಕೊಂಡು ಮನೆ ಮೇಲೆ ಬಿದ್ದಿದ್ದೋ ಏನೋ ಕಣೆಯ. ಮೊದಲು ಹೋಗಿ ಏನಾರು ಮಾಡಬೇಕು. ಮೊದಲು ಮನೆಗೆ ಪೂಜೆ ಮಾಡಿಸ್ಬೇಕು, ತಡೆ ಹೊಡಿಸ್ಬೇಕು. ಹೆಸ್ರು ಬದಲಿ ಕೇಳ್ಬಿಟ್ಟು ತಡೆ ಹೊಡಿಸ್ಬಿಟ್ಟು ತೆಂಗಿನಕಾಯಿ ಏನಾರು ಮಂತ್ರಿಸ್ಕೊಬರ್ಬೇಕು. ಅದು ಯಾವ ಕಣ್ಣು ಬಿದ್ದದೋ ಏನೋ ಕಣೆ. ಹಾಳ್ಗಾರಿ ಕಣ್ಣು ಸರಿಯಿಲ್ಲ ಈಗ ಜನಗಳ ಕಣ್ಣು. ಎಲ್ಲಕ್ಕೂ ಹಾವು ಅಂತವೇ ಹೇಳ್ತೀನಿ. ಏನಾರು ಮಾಡೋದಿದ್ರೆ ಜನಗಳಿಗೆಲ್ಲ ಹೇಳಕ್ಕೆ ಹೋಗ್ಬೇಡಿ, ನೀವೇ ಮಾಡಿ. ಅವ್ರಿಗೆ ಅದು ಹೇಳಕ್ಕೆ ಹೋಗ್ಬೇಡಿ ಜನಗಳಿಗೆ ಅಂತ ಕೇಳೋಕ್ಕಿಲ್ಲ. ಎಲ್ಲರೂ ಜನಗಳು ಕೇಳ್ಕೊತಾರೆ. ಅವರು ಅಂದು ಕಣ್ಣು ಬಿದ್ದು ಎಲ್ಲ ಹೊಟ್ಟೋಯ್ತವೆ. ಆಗ ಕೆಲಸನೂ ಆಗ್ಬರಕ್ಕಿಲ್ಲ. 4 ಜನ ಕೇಳ್ಬಿಟ್ರೆ ಅವರು ಅಂದ್ಬಿಟ್ರೆ ಆಗ ಕೆಲಸನೂ ಆಗ್ಬರಕ್ಕಿಲ್ಲ ಕಂತಗಳಿ, ಆಗ್ಬರಕ್ಕಿಲ್ಲ ಕತೆ. ಅತ್ತೆ ಮನಿಕೊಂಡಿಲ್ವಾ? ಹಿಂಗೆ ಕೂತಿದ್ದೀರಾ? ಒಂದ್ಗಳಕ್ಕೆ ಮನಿಕಳಿರಿ. ಮನ್ಗಿದೆ ಕಣಲಕ್ಷ್ಮಿ, ಈಗ ತಾನೇ ಎದ್ಬಿಟ್ಟ ಕೂತ್ಕೊಂಡೆ. ರತ್ನಿ ಯಾವಾಗ ಮನಿಕೊಂಡ್ರು? ಗೊತ್ತಿಲ್ಲ ಕಣಲಕ್ಷ್ಮಿ. ಹಾಗೆ ಮನಿಕೊಂಡ ನಮ್ಮ ಮನೆ ಕಳವತ್ತಲ್ಲಿ ಇಲ್ಲ ಕಣ, ನಿದ್ದೆ ಬರೋಕ್ಕಿಲ್ಲ ಮನೆ ಕಡೆ. ಆಮೇಲೆ ತಂದ್ಲು. ಸರಿ ಅಂದ್ಬಿಟ್ಟು ನಾನು ಒಂದ್ಗಳು ಕಣ್ಣು ಮುಚ್ಚಿದೆ. ಈಗ ಎದ್ದು ನೋಡೋಗಂಟ ಮನ್ಗವಳೆ. ಅದಕ್ಕೆ ನಾನು ಎದುರ್ಸಕ್ಕೆ ಹೋಗಿಲ್ಲ. ಒಂದು 4 ದಿವಸ ಆಗತ್ತಲ್ಲ ನಿದ್ದೆ ಮಾಡಿ ಏನೋ ನಿದ್ದೆ ತಡೆಯೋಕ್ಕಾಗಿಲ್ಲ ಅನ್ನಂಗದೆ. ಆಮೇಲೆ ತಲೆನೋವು ಓದಿದ್ಲು, ಕಣ್ಣೆಲ್ಲ ಊದ್ತವೆ, ಕಣ್ಣೆಲ್ಲ ಉರಿ ಅಂತಿದ್ಲು. ಮನಿಕೊಂಡಿರು ಒಂದು ಕಡೆಗೆ ಮನಿಕೊಂಡು ಹೊಸಿಯ ಇದು ಮಾಡಲಿ. ಆಮೇಲೆ ಬೇಕಾದ್ರೆ ಡಾಕ್ಟ್ರನ್ನ ಕೇಳ್ಬಿಟ್ಟು ಹೊಸಿಯ ಮುಗಿನ ನೋಡಬೇಕು ಅಂತ ಹೇಳ್ಬಿಟ್ಟು ಕಳ್ಸೋಕ್ಕಾಯ್ತದೆ. ಅಲ್ಲ ಕಷ್ಟ ಸುಖ ಅರ್ಥ ಮಾಡ್ಕೊಬೇಡ್ತಾರೆ ಡಾಕ್ಟ್ರು. ICU ಅಲ್ಲಿ ಹೋಗಿ ನೋಡೋಂಗಿಲ್ಲ, ಗಡ್ಗಳು ಅಂತಾರಲ್ಲ. ಇವಳಂತೂ ಮುಗಿನ್ಬಿಟ್ಟು ಇರ್ತಾಯಿಲ್ಲ. ಏನು ಮಾಡೋದು? ನನಗಂತೂ ಸಾಕಾಗ್ಬಿಟ್ಟದೆ. ಆಯ್ತಲ್ಲ ಇರುವುದನ್ನೇ ನೋಡೋಕ್ಕೆ ಆಯ್ತಲ್ಲ ಕಣ್ಣಲ್ಲಿ. ಇಂಥ ಸಣ್ಣ ಪುಟ್ಟ ಇಂಥ ಕಷ್ಟನೆಲ್ಲ ಕೊಡಬೇಡ್ದು ಕಣವ. ಒಂದು ಹೊತ್ತು ಇಟ್ಟಿಲ್ಲ ಸೊಪ್ಪಿಲ್ಲ ಅಂದರೆ ಹೆಂಗೋ ಜೀವನ ಮಾಡ್ಕೊಂಡು ಉಂಟಾಗದೆ. ಆಸ್ಪತ್ರೆ ಅಂದ್ಬಿಟ್ರೆ ಭಾರಿ ರೋದನೆ, ಭಾರಿ ಕಷ್ಟ. ಅಯ್ಯೋ ಹಂಗೆ ಕಂತ ಕಣಿ ಆಸ್ಪತ್ರೆಯಲ್ಲಿ
ಜಾಸ್ತಿ ನೋಡ್ಬಾರ್ದು, ತೊಂದರೆ ಆಯ್ತದೆ, ಮಗಿಗೆ ತೊಂದರೆ ಆಯ್ತದೆ, ಅಕ್ಕಪಕ್ಕ ಹೊಟ್ಟೆಲ್ಲ ತೊಂದರೆ ಆಯ್ತದೆ, ಗಲಾಟೆ ಮಾಡಕ್ಕೆ ಬಿಡಕ್ಕಿಲ್ಲ, ಗಳದಾಗ ಹೋಗಕ್ಕೆ ಬಿಡಕ್ಕಿಲ್ಲ, ಜಾಸ್ತಿ ಓಡಾಡಕ್ಕೆ ಬಿಡಕ್ಕಿಲ್ಲ, ಮಾತಾಡಕ್ಕೆ ಬಿಡಕ್ಕಿಲ್ಲ. ಈ ಆಸ್ಪತ್ರೆಗೆ ಒಂದು ಇದು ಕಣವೆ, ಮೊದಲೇ ಕಷ್ಟದಲ್ಲಿ ಕೂತಿರ್ತೀವಿ, ಸುಮ್ಮನೆ ಕೂತ್ಕೊಳ್ಳಿದ್ರೆ ಏನು ಆಗೋದು. ಸರಿ, ರಮೇಶ್ ಎಲ್ಲ ಎತ್ತಾಗೋದ್ರು, ರಪ್ಪ ಎಲ್ಲ ಎತ್ತಾಗೋಯ್ತು. ಡಾಕ್ಟ್ರು ಬೇರೆ ಇಷ್ಟು ಜನ ಆಸ್ಪತ್ರೆ ಹುಡ್ಕೋಬೇಡಿ, ಯಾರು ಹೋಗಿ ಅಂತ ಕೂತವ್ರೆ. ರತ್ತಿ ನೋಡ್ಕೊಂಡು ಯಾರಿದ್ದರು, ನಾನೇ ಹುಡ್ಕತೀನಿ, ಎಟ್ಟಿಗೋದಿಯಾ? ಇಲ್ಲ ಕಣತ್ತೆ, ನಾನು ಹುಡ್ಕತೀನಂತೆ, ನೀವು ಹೋಗಿ. ಅದೇ ಅದು ಏನು ಮಾಡ್ಕೊಂಡಿದ್ದಾನೆ, ಎತ್ತು ಮಾಡ್ಕೊಂಡಿದ್ದಾನೆ, ನಿಮ್ಮ ಮಗ ಏನು ಮಾಡ್ಕೊಂಡಿದ್ದಾರೆ ಕಣೆ ಮನೇಲಿ, ನೀವೇ ಹೋಗಿ. ಮಗನ ರತ್ನ ನೋಡ್ಕೊಂಡಿರ್ತೀನಿ, ಡಾಕ್ಟ್ರು ಯಾರು ಅವ್ರ ಜೊತೆ ಒಬ್ಬರಿರಿ ಅಂತ ಅಂತಾರೆ. ಏನು ಮಾಡೋದು, ರೋಗನೂ ನಾನೇ ಇರ್ತೀನಿ ಅಂತದೆ. ಯಾರು ಒಬ್ರು ಗಂಡಸ್ರೊಬ್ರು ಹೆಂಗಸ್ರು ಇರಬಾರ್ದ ಜೊತೆಲಿ, ಹೆಂಗೆ ಹೋಗೋದು ಬಿಟ್ಬಿಟ್ಟು. ಅದನ್ನೇ ಯೋಚನೆ ಮಾಡ್ತಾವ್ನಿ. ಹೆಂಗೆ ಹೋಗೋದು ಬಿಟ್ಬಿಟ್ಟು, ಇಲ್ಲಿ ನೋಡ್ರಿ ಡಾಕ್ಟ್ರು ಇರಂಗಿಲ್ಲ ಅಂತ ಕೂತವ್ರಲ್ಲ ಅಂತಂದ್ಬಿಟ್ಟು ಅದನ್ನೇ ಯೋಚನೆ ಮಾಡ್ತಾ ಕೂತೀನಿ. ಆಮೇಲೆ ಯೋಚನೆ ಮಾಡೋಕ್ಕಾಯ್ತದೆ, ಹೇಳಿ ರಮೇಶ್ ಕರೆದುಬಿಟ್ಟು ಏನಾದರೂ ಇಡ್ಲಿ ತರಿಸ್ಕೊಡೋಕ್ಕಾಯ್ತದೆ. ಏನು ತಿಂದಿಲ್ಲ ಇವಳು ರತ್ನಿ, ನೆಟ್ಗೇನು ತಿಂದಿಲ್ಲ. ಹಿಂಗಾದರೆ ಆರೋಗ್ಯ ಉಳ್ಕೊಂಡದ ಬಾಂತಿ ಹೆಂಗೆ ಇದು ಮಾಡಬೇಕು, ನೆಟ್ಗೆ ಹೊಟ್ಟು ತಿಂತ ಇಲ್ಲ, ಹೆಂಗಿರಬೇಕು ಯಾರೇತ ನೋಡ್ತಾ ಇಲ್ಲ. ಹಿಂಗಾದರೆ ಉದ್ಧಾರ ಆದ್ರೆ ಜನ ಇದನ್ನಾರು ಮಾಡಬೇಕು ಅತ್ತಾಗಿ. ಏನಾದ್ರು ಇಡ್ಲಿ ಥರ ಕೇಳಿ, ಬಿಸಿ ಇಡ್ಲಿಯ ಒಂದು 4 ಇಡ್ಲಿ ತಗೊಬರ ಕೇಳಿ, ಇಡ್ಲಿನಾರು ತಿನ್ಬೇಕು. ತಿನ್ನಕ್ಕಿಲ್ಲ ಬಿಡ್ಬಾರ್ದು, ಹಿಂಸೆ ಮಾಡಿ ಒಂದು 4 ಇಡ್ಲಿನಾರು ತಿನ್ನಿಸ್ಬೇಕು. ಮಕ್ಕ ನೋಡಿ ಎಲ್ಲವೇ ಹಿಂಗೆ ಹೋಗಿದ್ದದೆ, ಎಲ್ಲ ಬತ್ತು ಕೂತದೆ, ಒಂಚೂರು ರಸಪಸ ಇಲ್ಲ. ಏನು ಬಾಂತಿ ಹಂಗೆ ಕಾಣ್ತಿದ್ದಾಳ, ಬಾಂತಿ ಕುಲ್ದಂಗೆ ಕಾಣ್ತಿದ್ದಾಳ. ನೋಡಿ ಸುಮ್ಮನೆ ನೆಟ್ಕೊಟ್ಟು ತಿಂದಿಲ್ಲ, ನಿದ್ದೆ ಇಲ್ಲ ಕಣ್ಣಿಗೆ, ಬರೀ ಹೇಳೋದು ಹಾಗೆ ಮಾಡಿದ್ರೆ ಉದ್ಧಾರ ಆಧಾರ ಹೇಳ್ತಾವೆ. ಏನು ಆಯ್ತು ನಮ್ಮ ಮಗಿಗೆ ಅಂತವ. ಸಮಾಧಾನ ಮಾಡ್ಕೊತಾ ಇಲ್ಲ ಕಣ್ಲಕ್ಷ್ಮಿ, ಸಮಾಧಾನ ಮಾಡ್ಕೊತಾ ಇಲ್ಲ. ನಾನು ಹೇಳಿ ಸಾಕಾಯ್ತು. ಚೂರಾರು ಸಮಾಧಾನ ಮಾಡ್ಕೊಂಡಾಳ. ಸಮಾಧಾನ ಅನ್ನೋದೇ ಇಲ್ಲ, ಭಾರಿ ಇದು ಮಾಡ್ಕೊತಾ ಕೂತವಳೆ. ಬಿಡೋತಾಗಿ ಏನೋ ಒಂದು ದೇವ್ರೊಂದು ಒಳ್ಳೇದು ಅಂತ ಮಾಡಿಬಿಟ್ರೆ ಸಾಕು. ನನಗಂತೂ ಮುಗಿನ ಹುಷಾರು ಮಾಡ್ಕೊಂಡು ಎಷ್ಟೊತ್ತು ಕಟ್ಟಿಗೆ ಹೋಗೋದವ ನಂಗೆ ಆಗ್ಬಿಟ್ಟದೆ. ನನಗೆ ಮುಗಿನ ತಟಪಟ್ಟು ಹುಷಾರು ಮಾಡ್ಕೊಂಡು ಎಷ್ಟೊತ್ತು ಕಟ್ಟಿಗೆ ಹೋಗೋದು ನಂಗೆ ಆಗ್ಬಿಟ್ಟದೆ. ನನಗೂ ಹಂಗೆ ಆಗ್ಬಿಟ್ಟದೆ ಕಣತ್ತೆ. ಈ ಆಸ್ಪತ್ರೆ ಜೀವನ ಅಂತೂ ಸಾಕಾಗಿ ಹೋಗ್ಬಿಟ್ಟದೆ. ಆಸ್ಪತ್ರೆ ಜೀವನ ಬೇಡ, ಇದ್ದಾಗೆ ಕಥೆನೂ ಬೇಡ ನಂಗೆ ಆಗ್ಬಿಟ್ಟದೆ. ಮೊದಲು ಮನೆಗೆ ಹೋಗೋಣವ, ಏನೇ ಇರಲಿ ಇಲ್ಲದೇ ಇರಲಿ ಆರೋಗ್ಯವಾಗಿ ಏಸ್ ಕಡಿದ್ರು ಸಿಕ್ಕಿಲ್ಲ, ಮನೇಲಿ ಹೊಟ್ಟಿರಿ ಅಂತ ಇದ್ದಿರ್ಬೇಕು ಕಣತ್ತೆ. ಮನೇಲಿ ಅಂತ ಇರಬೇಕು, ಅದು ನೆಮ್ಮದಿ ಜೀವನ ಕಣತ್ತೆ. ಅಯ್ಯವ್ವ, ಅದು ಯಾಕೆ ಭಗವಂತ ಹೊಟ್ಟೆ ಹೊಡ್ತಿದಾರೋ ನಾನು ಕಾಡೆ. ಸರಿ ಆಯ್ತದೆ, ಧೈರ್ಯ ತಗೋ. ಇವಳಿಗೂ ಹೇಳು ರತ್ನಿಗೂ. ಆಮೇಲೆ ಯೋಚನೆ ಮಾಡು, ಏನು ಮಾಡೋದು, ಆಸ್ಪತ್ರೆಯಲ್ಲಿ ಯಾರು ಉಳ್ಕೊಳ್ಳೋದು ಯಾರು ಹೋಗೋದು ಅನ್ನೋದನ್ನ ಯೋಚನೆ ಮಾಡಿಬಿಟ್ಟು ಯಾವ್ದನ್ನ ಹೇಳು. ಯಾಕೆ ಸರಿಯಾದದೋ ಏನೋ ಕಣೆಯ, ನಾನು ಕಾಣೆ ಕಣತ್ತೆ, ನಾನು ಕಾಣೆ. ಅದೇನು ಸರಿಯಾದದೋ ಅದೇನು ಮುಟ್ಟದೋ ನನಗೊಂದು ಗೊತ್ತಿಲ್ಲ ಕಣ್ ತಕೊಳ್ಳಿ. ನೀನು ಹೆಂಗೆ ಅಂದ್ಬಿಟ್ರೆ ಹೆಂಗೆ ಹೊಸ ಧೈರ್ಯ ಬೇರೆ ತುಂಬ ಹೊಡ್ಗೆ. ನೀನೇ ಹೆಂಗೆ ಮಾತಾಡ್ಬಿಟ್ರೆ ಅವಳಿನ್ನೂ ಧೈರ್ಯ ಕಳ್ಕೊಳಕ್ಕಿಲ್ವಾ? ಅಯ್ಯೋ, ನಾನು ಹೇಳ್ಬಾರ್ದಷ್ಟು ಧೈರ್ಯನೆಲ್ಲ ಹೇಳ್ತಾವ್ನಿ. ಆರು ಏನು ಮಾತು ತಲೆಗೆ ಹಾಕತ್ತಿಲ್ಲ ಕಣತ್ತೆ, ತಲೆಗೆ ಹಾಕತ್ತಿಲ್ಲ ನಾನು ಹೇಳೋ ಮಾತು. ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.